गुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं तत्प्रियं सकललोकनमस्कृतं च त्रैगुण्यवर्जितमजं बहुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ओम विष्णु विष्णुर्वषट्कारो भूतभव्यपवत्प्रभुः भूतकृद्भूतभृद्भावो भूतात्मा भूतभावनः। इतीदं कीर्तनीयस्य केशवस्य महात्मनः नाम्नां सहस्रं दिव्यानाम् अशेषेण प्रकीर्तितम्। ಎಷ್ಟು ವಿಷಯ ಹೇಳಿದ್ದಾರೆ. ಕೀರ್ತನೀಯಸ್ಯ ಕೇಶವಸ್ಯ, ಕೀರ್ತನೀಯ ಅಂದ್ರೇನು? ಕೀರ್ತಿತುಂ ಯೋಗ್ಯಂ ಕೀರ್ತನೀಯಂ, ಕೀರ್ತಿತುಂ ಯೋಗ್ಯ ಕೀರ್ತನೀಯ ಅಂದ್ರೆ ವರ್ತ್ ಟು ಬಿ ಪ್ರೈಸ್. ಅವಶ್ಯಗಳ ಅರ್ಹತೆ ಇರಬೇಕು. ಯಾರಿಗ ನಮಸ್ಕಾರ ಮಾಡಿದೆ, ಅವ್ರು ಯಾಕೆ ಮಾಡಿದೆ, ಯಾರು ಬಹಳ ದೊಡ್ಡ ಆಚಾರ್ಯ ಸೂತ್ಕ ಮಾಡಬಾರ್ದು ಅವರಿಗೆ. ಯಾಕೆ ಮಾಡಿದ್ರಿ ಅಂತ ಕೇಳ್ತಾರಲ್ಲ ಹಾಗೆ ಅವ್ರಿಗೆ ಯತಿಗಳ ಯಾವಾಗಲೂ ಬಂದಿರು, ಅವರಿಗೆ ಸೂತ್ಕ ಪ್ರಶ್ನೆ ಇಲ್ಲ. ಆದ ರೀತಿಯಲ್ಲಿ ಪರಮಾತ್ಮ ಕೀರ್ತನೀಯ. ಒಂದೇ ವಂದ್ಯಂ ಸದಾನಂದಂ. ಯಾರಿಂದ ಅಂತ ಹೇಳಲೇ ಇಲ್ಲ, ಎಷ್ಟೊಂದು ಹೇಳಲಿಲ್ಲ, ಎಲ್ಲರಿಂದ ಟೋಟಲಿ ನಮಸ್ಕಾರ. ಅದಕ್ಕೆ ಕೀರ್ತನೀಯ ಎಲ್ಲರೂ ಬ್ರಹ್ಮಾದಿಗಳು ಹೇಳಬೇಕು. ಇವತ್ತು ಪ್ರೈವೇಟ್ ಸ್ಕೂಲ್ ಟೀಚರ್ ಅವ್ರು ಪಾಠ ಮಾಡ್ತಾರೆ, ಹುಡುಗರು ಕೇಳ್ತಾರೆ, PhD ಕೊಡಲ್ಲ ಅದ್ರೊಳಗೆ. ಇದು ಹಾಗಲ್ಲ, ಎಲ್ಲರೂ ಕೀರ್ತನೆ ಮಾಡಬೇಕು, ಪರಮಾತ್ಮನನ್ನ ಕೊಂಡಾಡಬೇಕು. ಅದ್ ಯಾತಕ್ಕೆ ಅಂದ್ರೆ ಕೇಶವಶ್ಯ ಬ್ರಹ್ಮರ್ದಾದಿಗಳ ಒಡೆಯ ಆದ್ಮೇಲೆ ಆಗ್ಲಿಲ್ಲ. ಅರ್ಥ ಆಯ್ತಾ? ಈಗ ಚೀಫ್ ಮಿನಿಸ್ಟರ್ ಸಲ್ಯೂಟ್ ಹೊಡಿತಾರೆ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ಬೇಕು. ಅರ್ಥ ಆಯ್ತಾ? ಇದು ಉಳಿದವರಿಗೆ ಮಾಡಕ್ ಸಾಧ್ಯ ಇಲ್ಲ. ಮಹಾತ್ಮನಃ ನಾಮ್ನಾಂ ಸಹಸ್ರಂ. ಮೊದಲನೇದಾಗಿ ದಿವ್ಯ ಶಬ್ದ ಯಾತಕ್ಕೆ ಉಪಯೋಗಿಸಿದ್ರು ಅಂದ್ರೆ 100 ಅರ್ಥ ಇರೋದ್ರ ಒಂದೊಂದಕ್ಕೆ. 1000 ಹಬ್ಬ ಸರಿ, ಒಂದೊಂದಕ್ಕೆ 100 ಅರ್ಥ ಇರೋದು ದಿವ್ಯ ಆಯ್ತದೆ, ಡಿವೈನ್ ಆಯ್ತು. ಅರ್ಥ ಆಯ್ತಾ? ₹1 ಕೊಟ್ಟು ತಗೊಳ್ಳೋದನ್ನ ನೀವು ₹1,00,000 ಕೊಟ್ಟು ತಗೋತಾರೆ ಅಂದ್ರೆ ಅದು ಗೋಲ್ಡ್ ಆಗಿರ್ಬೇಕು. ದಿವ್ಯ ಡಿವೈನ್ ಅಂತೀವಲ್ಲ, ಗೋಲ್ಡ್ ಅಂತ ಹೇಳಿದ್ರೆ ಡಿವೈನ್ ಅಂತ ಕರೀತಾರೆ. ಆ ದಿವ್ಯತ್ವಂ ಯಾತಕ್ ಬಂತು? ಅರ್ಥ ಆಗಿರೋದಕ್ಕೆ ಬಂತು. ಈ ಚೆಕ್ ಹುಷಾರು ಅಂತ ಹೇಳಿ ₹10 ಬರೆದಿರ್ತಾರೆ, ಹುಷಾರು ಇರೋದ್ರೊಳಗೆ ಗೊತ್ತಾಯ್ತಿಲ್ಲ, ಅದು ಉಪಯೋಗ ಇಲ್ಲ. ಲಕ್ಷ ಬರೆದಿರ್ತಾರೆ, ಕೋಟಿ. ಇದು ವರ್ತ್ ಸರಿಯಾಗಿ ಹುಷಾರು ಹೇಳ್ತಾರಿಲ್ಲ ಹಾಗೆ. ಬೇರೆದೆಲ್ಲ ಹೇಳೋದಿಲ್ಲ, ಹೆಚ್ಚಿದ್ದಷ್ಟು ಹುಷಾರು ಅಂತ ಹೇಳ್ತಾರೆ. ದಿವ್ಯವಾದದ್ದು ಇದು. ದಿವ್ಯ ಸೈಜ್ ಚೇಂಜ್ ಆಗಲ್ಲ. ಈ ₹1 ಬರೆದ್ರು ಅದೇ ಚೆಕ್ ಸೈಜ್ ಅದೇನೆ, ಲಕ್ಷ ಬರೆದ್ರು ಚೆಕ್ ಸೈಜ್ ಅದೇನೆ. ಸೈಜ್ ಮೇಲೆ ದುಡ್ಡು ಬರೋದಿಲ್ಲ. ಯಾವ್ದದು? ಅದ್ರ ವ್ಯಾಲ್ಯೂ. ಅದಕ್ಕೆ ಒಂದೇ ಒಂದು ಮಾತು ವೇದವ್ಯಾಸರು ಹೇಳ್ತಾರೆ, ಅಥಾತೋ ಅವ್ರ ಎಷ್ಟು ಅರ್ಥ ಇದೆ ಅದಕ್ಕೆ. ಹಾಗೊಂದು ಇದಕ್ಕೆ ಇವತ್ತು 1000 ಪೇಜ್ ಲಿಟ್ರೇಚರ್ ಬಂದಿದೆ. ಒಂದು ಬ್ರಹ್ಮಸೂತ್ರದ ಮೇಲೆ ಟೀಕಾ ಟಿಪ್ಪಣಿ ಸೇರಿಸಿ 1000 ಪೇಜಸ್ ಲಿಟ್ರೇಚರ್ ಇದೆ. ಅದು ಸಂಸ್ಕೃತದೊಳಗೆ. ಕನ್ನಡಕ್ಕೆ ಅಂದ್ರೆ ಅದು ಮಿನಿಮಮ್ 3 ಟೈಮ್ಸ್ ಆಗುತ್ತೆ, ಮಿನಿಮಮ್. ಅದರಿಂದ ಆಗಿದೆ. ಇದು ಎಷ್ಟೋ ಅದೇನು ಬಿಸಾಕದಿರುತ್ತೆ, ಏನು ಕೆಲಸ ಇಲ್ಲ. ಆ ದೃಷ್ಟಿಯಲ್ಲಿ ಕೀರ್ತನೀಯವಾದದ್ದು ಕೇಶವರದು, ದಿವ್ಯವಾಗಿರೋದು. ಒಂದೊಂದಕ್ಕೂ 100 ಅರ್ಥ ಅಂತ ಹೇಳಿ ಎಷ್ಟು ಮಹತ್ವ ಬಂತು ಯೋಚನೆ ಮಾಡಿ. ಅಶೇಷೇಣ ಪ್ರಕೀರ್ತಿತ, ಪೂರ್ಣವಾಗಿ ಹಿಡಿದ್ದೇವೆ. ಇದಿಷ್ಟು ಭೀಷ್ಮರೇ ಬೇರೆ ಅಲ್ಲಿ ಕೃಷ್ಣ ಕೂತಿದ್ದಾನೆ, ಎದುರಿಗೆ ಹೇಳ್ತಾ ಇದ್ದ. ದಿವ್ಯಾನಾಂ ಅಶೇಷೇಣ ಪ್ರಕೀರ್ತಿತಂ ಇದಂ ಯೈದಂ ಶೂನ್ಯ. ಇದೆಲ್ಲ ಆಗಿದೆ. ಇದು ಕೇಳೋದು ಪುಣ್ಯಕರ, ನೋಡೋದು ಪುಣ್ಯಕರ. ಕೆಲಸತ್ತೆ ಟ್ರೋಫಿ ಗೆದ್ದು ಬಿಡ್ತಾರೆ ಮ್ಯಾಚ್ಗಳಲ್ಲಿ. ದೊಡ್ಡದಾಗಿ ಅದು ಕೊಡೋದು ಚೆಕ್ ಇಷ್ಟೇ ಇರುತ್ತೆ, ಕವರ್ ದೊಡ್ಡದು. ಯಾಕೆ ಎಲ್ರಿಗೆ ಕಾಡಿಸ್ಲಿ ಅಂತ ಚೆಕ್ ಕಳ್ಸಕ್ ಹೋದ್ರೆ ಬೈದಿದ್ದಾಗೆ. ದೊಡ್ಡ ಇದು ಕೊಟ್ಟು ಇಷ್ಟು ದೊಡ್ಡ ಚೆಕ್ ಇರುತ್ತೆ ಅಂತ ಕೇಳ್ತಾ ಅರ್ಥ ಇಲ್ಲ. ಅದ್ರ ಉದ್ದೇಶ ಏನಂದ್ರೆ ವರ್ತ್ ಎಲ್ಲರೂ ನೋಡೋದಕ್ಕೂ ಅದಕ್ಕೆ ಅವಕಾಶ ಇದೆ. ಯಾವ್ದೋ ನೋಡ್ಲಕ್ ಹೋಗೋದಿಲ್ಲ, ಅದು ನೋಡೋದಕ್ಕೆ ಹೋಗ್ತಾರೆ. ಅದಕ್ಕೆ ಕೊಡ್ಬೇಕಾದ್ರೂ ಕೂಡ ಫಸ್ಟ್ ಪೇಜ್ ಮೊದಲು ಕೊಡಲ್ಲ. ಗೊತ್ತೇ, ಎಲ್ಲ ಕಡೆ ಹೋದ್ರೆ ಫಸ್ಟ್ ಪೇಜ್ ಮೊದಲು ಕೊಡೋದಿಲ್ಲ. ಯಾಕೆ? ಹೋಗ್ಬಿಡ್ತಾರೆ, ಇಂಟ್ರೆಸ್ಟ್ ಇರಲ್ಲ, ಆಮೇಲೆ ಇಂಟ್ರೆಸ್ಟ್ ಇರೋದು ಯಾರಿಗೂ ಕೂಡ. ಅಲ್ಲಿಂದ ವಾಪಸ್ ಬರ್ತಾರೆ. ಒಂದು ಹಿಡ್ದ ಆಗ ಅದಕ್ಕೆ ಕಾಯ್ತಾ ಕೂತಿರ್ತಾ ಇದ್ದಾನೆ, ಯಾರಪ್ಪ ಅಂತವ್ರು ಇರ್ಬೋದು ಅಂತ ಹೇಳಿ. ಅದು ವಿಚಿತ್ರ, ವಿಶೇಷ. ಕೆಲವು ಪ್ರಸಂಗದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಸಾಮಾನ್ಯವಾಗಿ ಫಾಲೋ ಮಾಡ್ತಾರೆ. ಅಷ್ಟು ಹೇಳಿ ಇದನ್ನ ಹೇಳೋದು ಪುಣ್ಯಕರ, ಕೇಳೋದು ಪುಣ್ಯಕರ, ಮತ್ತು ತಿಳಿಸೋದು, ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಂದು ಕೂಡ. ಯಾಕೆ? ಬ್ರಾಹ್ಮಣರಿಗೆ ಏನು ಬೇಕೋ ವೇದಾಂತ ಅದು ಸಿಗತ್ತೆ, ಕ್ಷತ್ರಿಯ ಜಯ ಇತ್ಯಾದಿ ಸಿಗತ್ತೆ. ಭಕ್ತಿಮಾನ್ಯ ಸದೋತ್ಥಾಯ ಶುಚಿಸ್ತದ್ಗತ ಮಾನಸಃ ಸಹಸ್ರಂ ವಾಸುದೇವಸ್ಯ ನಾಮ್ನಾಮೇತತ್ ಪ್ರಕೀರ್ತೆ. ಅದು ಶುದ್ಧವಾಗಿ ಹೇಳಬೇಕು, ಸರಿಯಾಗಿ ಎಚ್ಚರದಿಂದ ಹೇಳಬೇಕು, ಮನಸ್ಸು ಆ ಕಡೆನೇ ಇರಬೇಕು, ಇಷ್ಟನ್ನು ಹೇಳಬೇಕು. ಪ್ರಕೀರ್ತೆ ಚೆನ್ನಾಗಿ ಹೇಳಬೇಕು. ಕೀರ್ತನ ಪ್ರಕೀರ್ತನ ಚೆನ್ನಾಗಿ ಹೇಳಬೇಕು, ತಪ್ಪಿಲ್ದೇನೆ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಭಕ್ತಿಯಿಂದ
ಹೇಳಬೇಕು. ಇದ್ರ ಏನಾಗುತ್ತೆ, ಯಶ ಪ್ರಾಪ್ನೋತಿ ವಿಪುಲಂ, ಅದೆಲ್ಲ ಆಗಿದೆ. ರೋಗಾರ್ಥೋ ಮುಚ್ಚತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್. ನೋಡಿ, ಎಲ್ಲದಕ್ಕೂ ಎಲ್ಲ ಪರಿಹಾರ ಅಂತ ಹೇಳೋದಿಲ್ಲ. ವಿಠ್ಠಲ ಸಹಸ್ರನಾಮ ಎಲ್ಲದಕ್ಕೂ ಪರಿಹಾರ, ಆಲ್ ಇನ್ ಒನ್. ಏನು 10 ನಿಮಿಷ ಸಾಕು ಸರಿಯಾಗಿ ನೋಡಿ. ಮೇನ್ ವಿಶ್ವವಿಷ್ಣು ಶುರು ಮಾಡಿ ಸರ್ವ ಪ್ರಾಣಿಗಳು ಬರೀ 10 ನಿಮಿಷ ಸಾಕಾಗ, ಗೊತ್ತಾಯ್ತಾ? ಅದು ಭಾರಿ ಸ್ಪೀಡು ಹೇಳ್ಬೇಕಾಗಿಲ್ಲ, ಉಳಿದವ್ರಿಗೆ ಕೇಳೋ ರೀತಿಯಲ್ಲೇ ಹೇಳ್ಬೋದು. ಯಾರು ಅರ್ಥ ಆಗಲ್ಲ ಎಷ್ಟು ಫಲ ಇದೆ ಅದರಿಂದ. ಅಯ್ಯೋ, ಪಾರಾಯಣ ಮಾನಸಿಕ ಹೇಳಿದ್ದೇನೆ. ಇನ್ನೊಬ್ರಿಗೆ ದೇವರಿಗಂತೂ ಇವಾಗ ಕೇಳಿಸೋದಿಲ್ಲ, ಯೋಚನೆ ಮಾಡಿ. ದೇವರು ಎಲ್ಲಾ ಕಡೆ ಕೇಳ್ತಾರ, ಸಮಸ್ಯೆ ಇಲ್ಲ. ಉಳಿದ ಕೇಳಿ ಉಪಯೋಗ ಇಲ್ಲ. ಕೇಳ್ಬೇಕಾದ್ರೆ ಕೆಡೆ ಕೇಳ್ತಾರೆ. ಅದ್ ಮನಸ್ಸಲ್ಲಿ ಹೇಳೋದು ಜಾಸ್ತಿ ಪುಣ್ಯ ಯಾವಾಗಲೂ ಕೂಡ. ಯಾಕೆ ಹೆಚ್ಚು ಕಾನ್ಸಂಟ್ರೇಷನ್ ಇರುತ್ತದ. ಅರ್ಥ ತಿಳ್ಕೊಂಡು ಹೇಳಿದಾಗ ಸಾಮಾನ್ಯ ದೊಡ್ಡ ಪುಸ್ತಕ ಕತೆ ಕಾದಂಬರಿ ಗಟ್ಟೆ ಓದ್ತಾ ಯಾರೋ ಕೂತಿರ್ತಾರ, ಇಲ್ಲ ಮನಸ್ಸಲ್ಲಿ ಓದ್ತಾರೆ. ಇದನ್ನ ಹಾಗೆ ಅಭ್ಯಾಸ ಮಾಡ್ತಾರೆ. ಉಳಿದವರಿಗೆ ಏನಂತ ಗೊತ್ತಾಗಬೇಕಾಗಿಲ್ಲ, ಅವ್ರಿಗೆ ವಿಷಯ ಅರ್ಥ ಆಗ್ತಾ ಇಲ್ಲ. ಆ ತರ ಗಟ್ಟಿಯಾಗಿ ಕೇಳೋರಿದ್ರೆ ಹೇಳಿ, ತಪ್ಪೇನಿಲ್ಲ. ಬಟ್ ಸಮಸ್ಯೆ ಏನು ಗೊತ್ತಾ, ಇವ್ 4-5 ಜನ ಒಟ್ಟಿಗೆ ಪೂಜೆ ಮಾಡಿದ ಗಟ್ಟೆ ಮಂತ್ರ ಹೇಳ್ತಿದ್ರೆ ಪದಿ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ಅವ್ರಿಗೇನೋ ತಪ್ಪು ಹೇಳ್ತಾರೋ ಸರಿ ಹೇಳ್ತಾರೋ ಎಲ್ಲಿ ಹೇಳ್ತಾರೆ, ಇವ್ರು ಅದೇ ವಿಪಲಕ್ಷಣವಾಗಿ ಅದಕ್ಕೆ ಮೆಲ್ಲಗೆ ಹೇಳ್ಬೇಕು. ಮತ್ತ ಬೇರೆ ಕಡೆ ಎಲ್ಲ ಪೂಜೆ ಮಾಡೋಕೆ ಗಟ್ಟಿಯಾಗಿ ಹೇಳ್ಬೇಡಿ, ನಿಯಮ ಬೇರೆ ಕಡೆ ಗಟ್ಟಿಯಾಗಿ ಹೇಳ್ಬೇಡಿ. ಯಾಕೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೆ ನಿಮಗೂ ಡಿಸ್ಟರ್ಬ್ ಆಗುತ್ತೆ. ನೀವು ಡಿಸ್ಟರ್ಬ್ ಮಾಡಬೇಡಿ, ಅಷ್ಟು ಉಳಿದವರಿಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಅದು ಗಟ್ಟಿಯಾಗಿ ಹೇಳಿದ್ರೆ ದೋಷ. ಗಾಯತ್ರಿ ಮಂತ್ರ ಜಪ ಅಂತ ಗಟ್ಟಿಯಾಗಿ ಯಾರು ಕೂಡ ಕೇಳಬಾರ್ದು, ಗೊತ್ತಾ? ಬರೋದು ತುಟಿ ಕೂಡ ಅಲ್ಲಾಡಿಸ್ಬಾರ್ದು, ಆ ರೀತಿ ಹೇಳ್ಬೇಕು. ತುಟಿ ಕೂಡ ಅಲ್ಲಾಡಿಸ್ಬಾರ್ದು. ಅದು ಪಾಠ ಪ್ರವಚನ ಮಾಡ್ತಾರೆ, ಯಾರಿಗೆ ಕೇಳೋದೇ. ಜಪ ಬೇರೆ, ಇದು ಬೇರೆ. ಸುಧಾಪಾಠ ಮಾನಸಿಕ ಹೇಳ್ತೇನೆ ಅಂತ ಹೇಳಿದ್ರೆ ಮಾನಸಿಕ ಕೇಳಬೇಕಷ್ಟೇ. ಅಲ್ಲ ಭಯಂ ಕಿಂಚಿದಾಪ್ನೋತಿ, ಭಯ ಇರೋದಿಲ್ಲ. ಫಸ್ಟ್ ಭಯ ಇರೋದು ಎಲ್ಲ ಸರಿ ರೀ, ಭಯ ಇದೆ ಏನ್ ಮಾಡಕ್ಕೆ, ಅದು ಬರೋದಿಲ್ಲ. ಫಸ್ಟ್ ಇವೆಲ್ಲ ಯೋಚನೆ ಮಾಡಿದ್ರೆ ಎಷ್ಟು ಪರಿಸ್ಥಿತಿನೇ ಅಧ್ಯಯನ ಮಾಡೋದು. ರೋಗಾರ್ಥ, ಬರೀ ರೋಗ ಅಂತ ಹೇಳಿಲ್ಲ, ರೋಗಾರ್ಥ, ರೋಗದಿಂದ ಪೀಡಿತ, ರೋಗದಿಂದ ನೊಂದವನು. ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷವ, ಸಹಿಸ್ಲಕ್ಕ ಒದರ್ತಾ ಇದ್ದವನು ಜೋರಾಗಿ. ಅಂತವನಿಗೆ ಕೇಳಕ್ಕೆ ಅವನೇ ಹೇಳಕ್ ಬರೋದಿಲ್ಲ. ಅವನಿಗೆ ಪಾಪ, ಅವ್ನಿಗೆ ಕಿವಿ ಬೀಳ್ಲಿ, ಆಗ ತಕ್ಷಣ ಏನಾಗುತ್ತೆ, ಹೋಗ್ಬಿಡುತ್ತೆ. ನೋವು ಕಡಿಮೆ ಆಗುತ್ತೆ, ಇದಾಗುತ್ತೆ, ಎಲ್ಲ ಬದಲಾಗುತ್ತೆ. ರೋಗಾರ್ಥೋ ಮುಚ್ಚತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್, ಬಂಧಿತ ಬಿಡುಗಡೆ ಹೊಂದ್ತಾರೆ. ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತ ಆಪನ್ನ ಆಪದ, ಯಾವ ಆಪತ್ತಿದ್ರೂ ಪರಿಹಾರ ಆಗುತ್ತೆ. ದುರ್ಗಾಣಿ ಅತಿತರ ತ್ಯಾಶು, ಇವತ್ತೆಲ್ಲ ಮಾಡಬಾರದನ್ನು ಮಾಡ್ತಾರೆ. ಅದು ತಗೋಬೇಡಿ ಅಂತ ಬರೋದು ಅದನ್ನು ಮಾಡ್ತಾರೆ, ಅದು ನೋಡಿ ತಗೋತಾರೆ. ಬರೋದು ತಗೊಳ್ಳೋದು ಓದಿ ಎಷ್ಟು ಮೂರ್ಖತಾರೆ. ಇದು ಬಹಳ ತಪ್ಪದ ಮಾಡಬೇಕು. ಇದು ವಿಷ ನಿಧಾನ ಎಂದಾಗುತ್ತೆ. ವಿಷ ಕಾಲಕೋಟ ನಿಧಾನ ಎಂದ ಕೆಲಸ ಮಾಡಬಾರ್ದು. ಗಟ್ಟಿಯಾಗಿ ಅದನ್ನ ತಿಳಿಸ್ಕೊಡ್ಬೇಕೆಂದರೆ. ಸ್ತುವನ್ ನಾಮ ಸಹಸ್ರೇಣ ದುರ್ಗಾಣಿ ಅತಿತರ ತ್ಯಾಶು. ಎಂತ ದುರ್ಗಾ ಅಂದ್ರೆ ಏನು, ಸಿಮ್ಸ್ ಟು ಬಿ ವೆರಿ ಹೈಲಿ ಇಂಪಾಸಿಬಲ್ ಕಂಡ ಕಾಣುತ್ತೆ. ಕೆಲವು ಡಿಫಿಕಲ್ಟ್ ಆಗಿ ಇಂಪಾಸಿಬಲ್ ಕಂಡ ಕಾಣುತ್ತೆ, ಆದರೆ ಅದನ್ನು ದಾಟಿ ಹೋಗ್ಬಿಡ್ತಾರೆ. ದುರ್ಗಾಣಿ ಅತಿತರ ತ್ಯಾಶು ಪುರುಷ. ಕೃಷ್ಣ ತಾನೇ ದುರ್ಗಾ ದಾಟಿದ್ದಾನೆ. ಎಲ್ಲಿ ಆಗೊತ್ತಲ್ಲಿ ಎಲ್ಲ ಬರುತ್ತೆ. ಏನ್ ಬರುತ್ತೆ, ನರಕಾಸುರ ಎಷ್ಟು ಪಾನೀಯ ದುರ್ಗ, ಆಮೇಲೆ ಒಂದು ಭಾಷೆಗಳ ದುರ್ಗ ಮಾಡಿರ್ತಾನ, ಜಲದುರ್ಗ, ಇಷ್ಟೆಲ್ಲ ದುರ್ಗ ಒಂದೇನೆ. ಇಷ್ಟೆಲ್ಲ ದಾಟ್ಬೇಕಾಗಲ್ಲ. ಅದೇನು ಎಲ್ಲ ಇದು ಮಾಡಕ್ ಬರಲ್ಲ. ಲೈವ್ ವೈರ್ ದಾಟೋದು ಹೇಗೋ ಹಾಗೆ. ಪಾಪ ಆನೆಗಳು ಸತ್ತೋಗುತ್ತಲ್ಲ, ಎಷ್ಟೋ ಹಾಕಿರ್ತಾರೆ. ಅಂತ ಬರೀ ವೈರ್ ಅಲ್ಲದು, ಲೈವ್ ಕರೆಂಟ್ ಇದೆ. ಎಲ್ಲದು ಎಂಥದ್ದು ಗೊತ್ತದು, ಭಾಷೆಗಳು ತಿರುಗ್ತಾ ಇದೆ. ಹೀಗೂ ಬಿಟ್ಟು ಪೀಸ್ ಮಾಡಿ ಹಾಕ್ಬಿಡುತ್ತೆ. ಅದನ್ನು ದಾಟಬೇಕು. ಪಾನೀಯ ದೊಡ್ಡ ಜಲದುರ್ಗ, ಅದು ದಾಟೋದು ಕಷ್ಟ ಇದೆ. ಆಮೇಲೆ ಸೈನ್ಯ ಅವೆಲ್ಲ ಇದೆ, ಕಷ್ಟ ದಾಟ್ತಾರ. ಅರ್ಥ ಆಯ್ತಾ? ಸೊ ಎಲ್ಲರೂ ದಾಡ್ತಾರೆ. ಎಲ್ಲ ಆ ದುರ್ಗಗಳು ನೋಡೋ ಸಾಧ್ಯ ಇಲ್ಲ. ಹನುಮಂತ ದುರ್ಗ, ಉಳಿದವರಿಗೆ ಆಗಲ್ಲ ಅಂತ ದುರ್ಗ ಹನುಮಂತನಿಗೆ ಆಯ್ತು. ಯಾಕೆ, ಸದಾ ವಿಷ್ಣು ಸ್ಮರಣೆ ಮಾಡೋದ್ರಿಂದ ಆಯ್ತು. ಪ್ರಳಯ ಕಾಲಿ ಪ್ರತಿಭಾತವರ, ಯಾವ್ದಾದ್ರು ಕೆಲಸ ಆಗಿಲ್ಲ ದೇವ್ರ ಸ್ಮರಣೆ ಮಾಡಿಲ್ಲ ಅಂತಾನೆ ಅರ್ಥ. ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಮಾಡಿದ್ದು, ಮನಸ್ಸನ್ನು ಮಾಡ್ಕೊಂಡಿರ್ಬೇಕು ಅಂತ ಅರ್ಥ. ಇಲ್ಲೇ ದೇವ್ರಿಗೆ ಕೆಟ್ಟವ್ರಿಗೆ ಯಾರು ಕೆಟ್ಟ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ದುರ್ಗಾಣಿ ಅತಿತರತಿ ಆಶು ಹನುಮಂತ ಎಷ್ಟು ಫಾಸ್ಟ್ ಆಗಿ ಗೊತ್ತಾ, ಬಿಫೋರ್ ಶೆಡ್ಯೂಲ್ ಹೋಗ್ಬಿಟ್ಟಿದ್ದಾರೆ. ಹಾಗೆಲ್ಲ ಹೋಗ್ಬಾರ್ದು ಬಸ್ಗೆಸ್ಗಳೆಲ್ಲ. ಬಟ್ ಇವ್ರು ಹೋದ್ರು, ಯಾಕಂದ್ರೆ ಒಬ್ಬರೇ ಹೋಗಿದ್ದು, ಯಾರು ಇನ್ನೊಬ್ರು ಜಾಮ್ ಆಗೋ ಚಾನ್ಸೇ ಇಲ್ಲ. ಆದ್ರಿಂದ ಒಬ್ರು ಮಾಡಿದ್ದು ಏನು ಮಾಡಿದ್ರು ಸರಿ ಮಾಡಿರ್ತಾರೆ. ಉಳಿದವ್ರಿಗೆ ಮಾಡ್ಲಿಕ್ಕೆ ಆಗಲಾರದನ್ನ ಎಫರ್ಟ್ಲೆಸ್ ಮಾಡಿರ್ತಾರೆ. ಅದಕ್ಕೆ ಶುರು ಮಾಡ್ಬೇಕಾದ್ರೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣ ಶುರು ಮಾಡಿದ್ದೆ ಹಾಗೆ ಮಾಡಿದ್ದೆ.
ತೋರಿಸ್ತೆ ಯಾವಾಗಲೂ ಮಾಡೋರು ಯಾಕೆ ಮಾಡಿದ್ರು ಅಂದ್ರೆ ಈ ರೀತಿ ಒಳ್ಳೆ ಯಾವುದೇ ಕಾರ್ಯಕ್ಕೂ ಕೂಡ ಮೊದ್ಲೇನ್ ಮಾಡಬೇಕು, ಬರೀ ಸ್ಮರಣೆ ಮಾಡಿ ಶುರು ಮಾಡಬೇಕು. ಅತಿ ಆಶು ಬೇಗ ಹೋಗ್ತಾರೆ. ಪುರುಷೋತ್ತಮ ಪುರುಷ ಇವನ್ಯಾರು ಪುರುಷೋತ್ತಮ ಪರಮಾತ್ಮ. ಸ್ತುವನ್ ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತ. ಭಕ್ತಿ ಎಂಬುದು ಮಿನಿಮಮ್ ಕ್ವಾಲಿಫಿಕೇಶನ್. ವಾಸುದೇವಾಶ್ರಯೋ ಮರ್ತ್ಯೋ ವಾಸುದೇವ ಪರಾಯಣ ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನಂ. ವಾಸುದೇವ ಮತ್ತೆ ಮತ್ತೆ ವಾಸುದೇವ ಪದ ಉಪಯೋಗಿಸ್ತಾರೆ. ಯಾಕೆ ಮೋಕ್ಷ ಕೊಡೋ ರೂಪ. ವಾಸುದೇವಾಶ್ರಯ ಮರ್ತ್ಯ, ವಾಸುದೇವವನ್ನು ಆಶ್ರಯಿಸಿದಂತ ಮನುಷ್ಯ. ಮರ್ತ್ಯ ಅಂದ್ರೆ ಮಾರ್ಟಲ್ ಅಂತ, ಮನುಷ್ಯ ಮಾರ್ಟಲ್. ದೇವತೆಗಳು ಮಾರ್ಟಲ್ ಆದ್ರೂ ಭಾರಿ ದೀರ್ಘಕಾಲ ಅವರು. ಇವತ್ತು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ರಿಟೈರ್ ಮಾಡ್ತಾರೋ ಇಲ್ವಾ ಗೊತ್ತಾಯ್ತಾ? ಟೆಂಪರರಿ ಇದ್ದವರು ಬರೇ ಬರ್ತಾರೆ, ಪರ್ಮನೆಂಟ್ ಬರೇ ಬರ್ತಾರೆ. ಆದ್ರೆ ಏನಿದೆ ಇದಕ್ಕೆ ಜಾಸ್ತಿ ಇದೆ. ಮತ್ತೆ ಆಮೇಲೆ ಎಫೆಕ್ಟ್ ಗ್ರೇಟ್ ಆಗಿದೆ. ಅವೆಲ್ಲ ಬರಕ್ಕೆ ಶುರುವಾಗುತ್ತೆ. ಇದಾಗತ್ತೆ ಏನಿಲ್ಲ. ಮರ್ತ್ಯ ಮಾರ್ಟಲ್ ಹಾಗೆ ಇಂಗ್ಲಿಷ್ ಹೋಗಿದೆ. ಮರ್ತ್ಯ ಮಾರ್ಟಲ್ ಹಾಗೆ ಬಂದಿದೆ. ಎಷ್ಟೋ ಪದಗಳು ಹಾಗೆ ಡೈರೆಕ್ಟ್ ಸಿಗುತ್ತೆ. ವಾಸುದೇವ ಪರಾಯಣ, ಬರೀ ವಾಸುದೇವ ಆಶ್ರಯಿಸಿದ್ರೆ ಸಾಲದು. ವಾಸುದೇವ ಪರ ಅಯ್ಯನ, ವಾಸುದೇವ ಪರ ಅಯ್ಯನ. ವಾಸುದೇವನೇ ಅಲ್ಟಿಮೇಟ್ ರಿಸಲ್ಟ್, ಅಲ್ಟಿಮೇಟ್ ಪರಮಾತ್ಮ. ಇನ್ಯಾರು ಹೇಳಿದ್ರು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ವಾಸುದೇವ ಪರಾಯಣ, ವಾಸುದೇವ ಪರಾಣಮಯನ, ವಾಸುದೇವ ಪರಾಣಮಯನ. ವಾಸುದೇವನನ್ನ ಪರ ಅಂತ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಆಶ್ರಯ ಕೊಡ್ಬೇಕು. ಇವತ್ತು ಯಾವ ಸ್ಟೂಡೆಂಟ್ಸ್ಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಾಗ ಭಿಕ್ಷುಕರಿಗೆ ಸ್ಕಾಲರ್ಶಿಪ್ ಕೊಟ್ಟರಾಗುತ್ತದ? ಸಾಧ್ಯ ಇಲ್ಲ. ಕೊಡೋದದೇ, ಬಟ್ ಹೆಲ್ಪ್ ಎಷ್ಟು ಉಪಯೋಗ ಆಗುತ್ತೆ ಅವರಿಗೆ ಅಂದ್ರೆ ವೈಷ್ಣವರಿಗೆ ಭಗವತ್ ಭಕ್ತರಿಗೆ ಸಹಾಯ ಮಾಡಿ ಅಂತ ಅರ್ಥ. ಅದು ಕೂಡ ಏನದು ನಮ್ಮ ಸಾಧನೆ ಒಂದು ಭಾಗ. ನಾವು ಎಷ್ಟು ಅಡಿಗೆ ಊಟ ಮಾಡಿದ್ರು ಸಮಾರಾಧನೆ ಕರೆಯೋದಿಲ್ಲ. ಈ ಒಬ್ಬರಿಗೆ ಹಾಕಿದ್ರು ಶುರುವಾಗುತ್ತೆ. ಊಟಕ್ಕೆ ಬ್ರಾಹ್ಮಣರು ಬಂದಿದ್ರು, ತುಂಬಾ ಜನ ದೊಡ್ಡ ಸಮಾರಾಧನೆ, ಮಹಾ ಸಮಾರಾಧನೆ ಅಂತಾರಲ್ಲ ಹಾಗೆ. ದೇವರಿಗೆ ಕೊಡೋದೊಂದು ಅತಿ ಮಹಾ ದೊಡ್ಡ ಸಮಾರಾಧನೆ. ಸರ್ವ ಪಾಪ ವಿಶುದ್ಧಾತ್ಮ. ಅಲ್ಲಿ ಇಷ್ಟೆಲ್ಲ ಪಾಪ ಮಾಡಿರ್ತೇವೆ, ನಾವು ಯಾವ ಮೋಕ್ಷಕ್ಕೆ ಹೋಗ್ತೇವೆ ಅಂದ್ರೆ ಸರ್ವ ಪಾಪ ವಿಶುದ್ಧಾತ್ಮ. ದೇವ್ರು ಏನ್ ಮಾಡ್ತಾನೆ, ಎಲ್ಲಾ ಪಾಪ ಪರಿಹಾರ ಮಾಡ್ತಾನೆ. ಇದು ಭಾರಿ ದೊಡ್ಡ ಉಳಿದು. ಅದಕ್ಕೆ ಲೋಕದಲ್ಲೇನೆ ಇವತ್ತು ರಾಯರ ಸ್ತೋತ್ರ, ವಾದಿರಾಜರು, ಟೀಕಾರ ಸ್ತೋತ್ರ ಮಾಡಿದಾಗ ಎಷ್ಟೋ ನಮ್ಗೆ ಆಪತ್ ಪರಿಹಾರ ಆಗುತ್ತೆ ಅನ್ನೋ ಅರ್ಥ ಏನದಕ್ಕೆ. ಆ ಶಕ್ತಿ ಅವರಲ್ಲಿ, ಆ ಮಂತ್ರಕ್ಕೆ ಶಕ್ತಿ ಇದೆ, ಭಕ್ತಿಯಿಂದ ಕೊಡ್ತಾರೆ, ಕೆಲಸ ಆಗುತ್ತೆ. ಸರ್ವ ಪಾಪ ವಿಶುದ್ಧಾತ್ಮ ಯಾತಿ ಬ್ರಹ್ಮ ಸನಾತನ. ಪರಮಾತ್ಮನ ಹತ್ರ ಹೋಗ್ತಾನೆ. ವಾಸುದೇವನ ಸ್ತೋತ್ರ ಮಾಡಿದ್ರೆ ಬ್ರಹ್ಮನ ಹತ್ರ ಹೋಗ್ತಾನೆ ಅಂದ್ರೆ ಯಾರು ಬ್ರಹ್ಮ? ವಾಸುದೇವ ಬ್ರಹ್ಮ ಅಂತ ಅರ್ಥ. ಗೊತ್ತಾಯ್ತಾ? ವಾಸುದೇವ ಬ್ರಹ್ಮ. ನಾವು ಇದರಿಂದ ಬ್ರಹ್ಮಸೂತ್ರ ಅರ್ಥ ಆಯ್ತು. ಮತಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಮತಾತೋ ವಾಸುದೇವ ಜಿಜ್ಞಾಸ ಅಂತ. ವಾಸುದೇವ ಜಿಜ್ಞಾಸ ಯಾತಕ್ಕೆ ಅಂದ್ರೆ ಮೋಕ್ಷ ಕೊಡೋನು ಯಾರು ಅಂತ ಹುಡುಕಿ ಅಲ್ಲಿ ಹೋಗ್ಬೇಕು. ರಾಂಗ್ ಅಡ್ರೆಸ್ಗೆ ಹೋಗ್ಬಾರ್ದು. ಸರ್ವ ಪಾಪ ವಿಶುದ್ಧಾತ್ಮ, ಬರೀ ಶುದ್ಧಾತ್ಮ ಅಲ್ಲ, ವಿಶುದ್ಧ. ಬರೀ ದೂರ ಹೋಗೋದಿಲ್ಲ ಅದು. ಇವತ್ತು ಟೆಂಪರರಿ ಪೇನ್ ಕಿಲ್ಲರ್ ಬೇರೆ, ಪೇನ್ ಕ್ಯೂರರ್ ಬೇರೆ. ಕಿಲ್ಲರ್ ಏನ್ ಮಾಡುತ್ತೆ ಹಾಕಿ ಗೊತ್ತಾಗಲ್ಲ, ಆಮೇಲೆ ಮತ್ತೆ ಬಂದ್ಬಿಡುತ್ತೆ. ಪೇನ್ ಕ್ಯೂರ್ ಮಾಡಿದ್ರೆ ಬರೋ ಚಾನ್ಸ್ ಇಲ್ಲ. ಕ್ಯೂರ್ ಮಾಡೋದು ಬೇರೆ, ಇದು ಮಾಡೋದು ಬೇರೆ. ತುಂಬಾ ಪೇನ್ಗೆ ತುಂಬಾ ಔಷಧಿ ಕೊಡ್ತಾರೆ, ಕಡಿಮೆ ಆಗಿಲ್ಲ, ಈ ಸದ್ಯ ತಡ್ಕೊಳ್ಳೋಕೆ ಕೊಟ್ಟಿದೆ, ಆಮೇಲೆ ಬೇರೆ ಟ್ರೀಟ್ಮೆಂಟ್ ತಗೊಂಡಿದೆ. ಆ ರೀತಿ ಅಲ್ಲ, ಪೂರ್ತಿ ವಿಶುದ್ಧಾತ್ಮನಾಗ್ತಾನೆ. ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕಿಂಚಿತ್ ಕ್ವಚಿತ್. ವಾಸುದೇವ ಭಕ್ತರಿಗೆ ಅಶುಭ ಅಂಬೋದೇ ಇಲ್ಲ. ಬರೀ ಮಂಗಳ ಮಂಗಳ ಯಾತಕ್ಕೆ ಬರೀ ಮಂಗಳ ಮಂಗಲ ಭಗವಾನ್ ವಿಷ್ಣು ಮಂಗಳ ಮಧುಸೂದನ. ಆದ್ರಿಂದ ವಾಸುದೇವನ ಸ್ಮರಣೆ ಮಾಡೋರೆಲ್ಲ ಕೂಡ ಮಂಗಳವನ್ನೇ ಕಾಣ್ತಾರೆ ಹೊರತು ಅಮಂಗಳವನ್ನ ಕಾಣೋದೇ ಇಲ್ಲ. ಜನ್ಮ ಮೃತ್ಯು ಜರಾ ವ್ಯಾಧಿ ಭಯಂ ನೈವೋಪಜಾಯತೆ. ಜರಾ ಭಯ, ಮೃತ್ಯು ಭಯ, ಜಾತಿ ಭಯ, ಮೂರು ಭಯ ನೋಡಿ. ಜರಾ ಮೃತ್ಯು ಜರಾ ವ್ಯಾಧಿ. ಜನ್ಮ ಮೃತ್ಯು ಜರಾ ವ್ಯಾಧಿ ಇವುಗಳ ಭಯ. ಮತ್ತು ಭಯನೇ ಒಂದು ಭಯ, ಅದೊಂದು ದೊಡ್ಡ ಪ್ರಾಬ್ಲಮ್. ಅದು ಸೇರಿ ಎಲ್ಲ ಹೋಗ್ಬಿಡುತ್ತೆ. ಭಯಂ ವಾಸುದೇವಾನ ಜನ್ಮಾದಿ ವ್ಯಾಧ್ಯುಪಾದಿ ಆದ್ರಿಂದ ಹೋಗ್ಬೇಕು. ಜನ್ಮ ಮೃತ್ಯು ಜರಾ ಮೃತ್ಯು ದುಃಖ ದೋಷಾನುದರ್ಶನ ಎಲ್ಲಿ ಬಂದಿದೆ? 13ನೇ ಅಧ್ಯಾಯ ಭಗವದ್ಗೀತೆ. ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರ್ಬೇಕಂತ. ಜನ್ಮ ಮೃತ್ಯು ಜರಾ ವ್ಯಾಧಿ ಒಳ ಭಯ. ಮುಪ್ಪು ಬಂದ್ರೆ ಎಷ್ಟು ಕಷ್ಟ, ಹುಟ್ಟೋದು ಎಷ್ಟು ಕಷ್ಟ ಗೊತ್ತಾಯ್ತು. ಯಾವುದೋ ದೂರ ಹೋಗಿರ್ತಾರೆ, ಮತ್ತೊಮ್ಮೆ ಬರೋದು ಚಾನ್ಸಸ್ ಬಹಳ ಕಡಿಮೆ. ಎಲ್ಲ ಕ್ಲೀನ್ ಸತ್ ಮುಚ್ಕೊಂಡು ಹೋಗ್ಬೇಕು ಕೆಲಸನ, ಮತ್ತೆ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ ಅಂತಾರಲ್ಲ ಹಾಗೆ. ಇಲ್ಲಿ ಪುನರ್ಜನ್ಮ ಬರಬಾರ್ದು. ಆ ರೀತಿಯಲ್ಲಿ ಸಾಧನೆ ಮಾಡಬೇಕು. ಅದು ಯಾವಾಗ ಎತ್ತರದಲ್ಲಿ ಏನ್ ಮಾಡ್ತಾರಾಗ, ಇದು ಟೆಂಪರರಿ ಜಾಬ್ ಅಂತ ಗೊತ್ತಿದ್ರೆ ಕೆಲಸ ಮಾಡೋ ರೀತಿನೇ ಬೇರೆ. ಪ್ರೊಬೇಷನರಿ ಪೀರಿಯಡ್ ಭಾರಿ ಹುಷಾರಾಗಿರ್ತಾರೆ, ಆಮೇಲೆ ಅದು ಹೋಗ್ಬಿಡ್ತಾರೆ. ಅದಕ್ಕೆ ಎಲ್ಲ ಎಚ್ಚರ ಇರಲಿ. ನಾವು ಮರ್ತು ಬಿಡ್ತಾರೆ, ಶಾಶ್ವತ ಅಂತ ತಿಳ್ಕೊಂಡ್ಬಿಡ್ತಾರೆ. ಧರ್ಮದ ಹೇಳ್ತಾನೆ, ದಿನ ದಿನ ಸಾಯೋದು ನೋಡಿದ್ರು ಕೂಡ
ನಾನು ಮಾತ್ರ ಸಾಯೋದಿಲ್ಲ ಅಂತ ತಿಳ್ಕೊತಾರಲ್ಲ, ಹಾಗಾಗಬಾರ್ದು. ಜನ್ಮ ಮೃತ್ಯು ಜರ ವ್ಯಾಧಿ ಭಯಂ ನೈವೋಪಜಾಯ. ವ್ಯಾಧಿ ಭಯ ಗೊತ್ತಾದ್ರೆ ಬಂದು ಅಪತ್ಯ ತಿನ್ನೋದೇ ಇಲ್ಲ ಫಸ್ಟ್. ಎಲ್ಲಿ ಸಿಕ್ಕಲ್ಲಿ ತಿಂತ ಕ್ಯೂ ನಿಂತು ಬಿಟ್ಟಿರ್ತಾರೆ ತಿನ್ಕೋತ. ಸಾಯಂಕಾಲ ರೋಡ್ ಹೋಗ್ರಿ ಓದು ನಿಂತು ಬಿಟ್ಟಿರ್ತಾರೆ. ಎಂಜಲು ಕೈ ಏನ್ ಹೆಸರು ಕೂಡ ಇಲ್ಲ ಅದ್ರು. ಅದರಿಂದ ಶುರುವಾಗ್ತದೆ. ಅದೇ ಮೊದಲ ಎಂಜಲು ಉಳಿದ್ ಬಂದ ಎಷ್ಟು ಬಿಸಾಕ್ತಾರ ಒಳಗೆ ಇನ್ನೊಂದು ಪ್ಲೇಟ್ ಹಾಕಿ ಅವ್ರ ಬೇರೆ ದಾರಿ ಇಲ್ಲ. ಈ ರೀತಿ ಮಾಡ್ತಕ್ಕಂದ್ರೆ ಅವ್ರು ಬಿಡಿಸಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ಅಲ್ಲಿ ಹೋಗಬೇಡಿ. ಅದೆಲ್ಲ ಗೊತ್ತಾದ್ರೆ ರೋಗ ಬಂದಾಗ ಆಪತ್ತು ಹೇಳ್ತಾರೆ, ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್. ಆಪತ್ತು ತಂದುಕೊಂಡು ಪರಿಹಾರ ಮಾಡ್ಕೊಡೋದಕ್ಕಿಂತ ಬರದೇ ಇರೋದು ಭಾರಿ ದೊಡ್ಡದು. ಅದು ಹೇಳಿದ್ದಾರೆ. ಹುಡುಗ ಎಲ್ಲ ಹೋಗಿದ್ರೆ ಯಾರೋ ಹಳ್ಳಿ ಅಂದ್ರೆ ಕುಗ್ರಾಮ, ಯಾವನೋ ದನ ಕಾಯೋನು, ಮೊಬೈಲ್ 4-5 ಮೊಬೈಲ್ ಇಟ್ಕೊಳ್ಳಿ, 4-5 ಮೊಬೈಲ್. ಯಾಕೆಂದ್ರೆ ಅಕ್ಷರ ಚಾರ್ಜ್ ಹೋಗ್ಬಿಟ್ರೆ ಅಂತ ಹೇಳ್ತಾರೆ. ಎಷ್ಟು ಅತಿ ಅಂದ್ರೆ ಅಷ್ಟ್ರ ಮಟ್ಟಿಗೆ ಏನಾಗಿ ಅಡಿಕ್ಟ್ ಆಗಿದೆ. ಎಂತ ಹುಚ್ಚುತ್ತಾರ. ಸುಧಾ ಕಾಪಿ ಒಂದು ಮನೆಯಲ್ಲಿ ಇರೋದಿಲ್ಲ, ಇಲ್ಲದ್ದು ಪುಣ್ಯ ಅಂತ ಹೇಳ್ತಾರೆ. ಹೆಚ್ಚು ಕಾಪಿ ಇರಲಿ, ಅಕಸ್ಮಾತ್ ಒಂದು ಸಿಗುತ್ತೆ. ಆ ತರ ಮತ್ತೆ ಯಾರು ಕೊಡಕ್ ಬರುತ್ತೆ. ಆ ತರ ಯೋಚನೆ ಮಾಡೋದನ್ನ ಕಲಿಬೇಕು. ಅವಾಗ ಭಯಂ ಗ್ರಂಥ ಉಳಿಸೋದೇ ಒಂದು ದೊಡ್ಡ, ಅದೇ ಒಂದು ತಪಸ್ಸು. ಗ್ರಂಥ ಉಳಿಸೋದೇ, ಓದಕ್ ಬರೋದಿಲ್ಲ. ಅದು ಬ್ಯಾಂಕ್ನಲ್ಲಿ ದುಡ್ಡು ಕೊಟ್ಟು ವಾಪಸ್ ಕೊಡ್ತಾರೆ, ಬೆಳೆಸಿ ಇಟ್ಕೊಂಡಿದ್ದು ಡೆವಲಪ್ ಆಯ್ತಾ ಇಲ್ಲ. ಅದು ಮನೆ ಪುಸ್ತಕ ಇಟ್ಕೊಂಡ್ರೆ ಜ್ಞಾನ ಡೆವಲಪ್ ಆಗ. ದಿವಸ ಈ ಪುಸ್ತಕ ಪುಸ್ತಕ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಬರುತ್ತೆ. ನೀವು ಆ ಪುಸ್ತಕದ ಹೆಸರು ಉಚ್ಚಾರಣೆ ಮಾಡೋದ್ರಲ್ಲೇ ಪುಣ್ಯ ಬರುತ್ತೆ. ನ್ಯಾಯಸೋಧ ಅಂತ ಹೇಳ್ಬೇಕಾದ್ರೆ ಅದಕ್ಕೊಂದು ಭಕ್ತಿ ಕ್ರಿಯೇಟ್ ಆಗುತ್ತೆ ನಿಧಾನವಾಗಿ. ನೈವ ಉಪಜಾಯತೆ ಎಂದು ಕೂಡ ಹತ್ತಿರ ಕೂಡ ಉಪಜಾಯತೆ ಹತ್ತಿರ ಕೂಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಶಕ್ತಿ ಇದೆ. ಯಾಕೆ? ಮುಕ್ತಿದಾತ ಆಯ್ತ. ಉಳಿದೋರು ಇಷ್ಟೆಲ್ಲ ಕ್ಯೂರ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇದೆಲ್ಲ ಫಲ ಕೇಳಿದಾಗ ಇದು ಕೊಡ್ಬೇಕಾದ್ರೆ ಸರ್ವೋತ್ತಮನೇ ಆಗಿರ್ಬೇಕು. ಉಳಿದೋರ್ ಕೈ ಸಾಧ್ಯ ಇಲ್ಲ ಅಂತ ಗೊತ್ತಾಗತ್ತಲ್ಲ, ಅದಕ್ಕೆ ಫಲಶ್ರುತಿ ಕೇಳಬೇಕು. ಇಮಂ ಸಮಮಧೀಯಾನ ಶ್ರದ್ಧಾಭಕ್ತಿ ಸಮನ್ವಿತ. ಇದು ಇಂಪಾರ್ಟೆಂಟ್. ಅಧ್ಯಯನ ಮಾಡಿ ಅಂತ ಹೇಳ್ತಾರೆ. ಇವತ್ತು ಹೇಳೋ ಅಭ್ಯಾಸ ಬಂದೋಗ್ಬಿಟ್ಟಿದೆ, ಅಧ್ಯಯನ ಮಾಡೋ ಅಭ್ಯಾಸ ಇಲ್ಲ. ಶಾಸ್ತ್ರ ಅರ್ಥ ಮಾಡ್ಕೋಬೇಕು, ಹೇಗೆ ಬರುತ್ತೆ ತಿಳ್ಕೊಬೇಕದಲ್ಲ, ಅದು ಅಧ್ಯಯನ. ಅಧ್ಯಯನ ಅಂದ್ರೆ ಸ್ಟಡಿ. ಇದು ಬರೀ ಲಿಸನಿಂಗ್ ಬೇರೆ. ನ್ಯೂಸ್ ಪೇಪರ್ ಓದ್ತಾರೆ, ಸ್ಟಡಿ ಮಾಡ್ತಾ ಕೊಡ್ತಾರೆ ಯಾರು. ಸುಮ್ಮನೆ ನೋಡಿ ಎರಡು ಹೆಡ್ಲೈನ್ ಬಿಟ್ಟು ಓದೋದೇ ಇಲ್ಲ. ಈ ವಾರ್ತಕರಂತೂ ಫ್ರೀದ ಪೇಟೆ ದಾಳಿನೇ ತೆಗೆಯೋದು, ಬೇರೆ ತೆಗೆಯೋದೇ ಇಲ್ಲ. ಇವು ಆಟ ನೋಡೋರಲ್ಲ, ಲಾಸ್ಟ್ ಪೇಜ್ಗೆ ಹೋಗೋದು, ವ್ಯವಸ್ಥೆ ಮಾಡ್ಕೊಬಿಟ್ಟಿರ್ತಾರೆ, ಉಳಿದು ನೋಡೋದೇ ಇಲ್ಲ. ಅದು ಕೂಡ ಹೆಡ್ಲೈನ್ಸ್ ಭಾರಿ ಮುಖ್ಯ ಅವ್ರಿಗೆ. ಅದೇ ರೀತಿಯಲ್ಲಿ ಲೌಕಿಕ ಎಲ್ಲ ಹೆಡ್ಲೈನ್ಸ್ ಓದ್ದಾಗ ಓದಬೇಕು. ಶಾಸ್ತ್ರನ ಸ್ಟಡಿ ಮಾಡಬೇಕು. ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಶಾಸ್ತ್ರ ಸ್ಟಡಿ. ಹೆಡ್ಲೈನ್ಸು ಎಲ್ಲ ಯಾವುದೂ ಇಲ್ಲ ಇದರಲ್ಲಿದ್ದಾಗ. ನ್ಯಾಯಸೋಧ ಹೆಡ್ಲೈನ್ ಇದ್ದಾಗ. ಭಕ್ತಿ ಸಮನ್ವಿತ ಅಧ್ಯಯನ ಮಾಡಿ. ಯುಜ್ಜೇತ ಆತ್ಮಸುಖ ಶಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿವಿ. ಅಲ್ಲ ನೀವೇನು ರೋಗವಾಸಿ ಆಗುತ್ತೆ ಅಂತ ಹೇಳಿದ್ರೆ, ಇದು ಹಾಸ್ಪಿಟ್ಲ್ ಆದಾಗ ಆಯ್ತಲ್ಲ, ಗೊತ್ತಾಯ್ತಾ? ಎಷ್ಟೋ ಪದಾರ್ಥ ಬೇಕು ನಮಗೆ, ಅದೆಲ್ಲಿ ಸಿಗುತ್ತೆ? ಬೇರೆ ಕಡೆ ಹೋಗ್ಬೇಕಾ? ನೀವು ಆಸ್ಪತ್ರೆಗೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅವು. ದೇವ್ರು ಹಾಗಲ್ಲ. ಹೇಗಿದ್ದಾನು ಗೊತ್ತಾ? ಇದು ಯಾರು ಅಧ್ಯಯನ ಮಾಡ್ತಾರಲ್ಲ ಶ್ರದ್ಧಾ ಭಕ್ತಿಗಳಿಂದ, ಯುಜ್ಜೇತ ಆತ್ಮ ಸುಖ ಶಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿ ಭೀಗಿ. ಏನೇನು ಬರುತ್ತೆ ಹೇಳ್ತಾರೆ. ಆತ್ಮ ಸುಖ, ಮನಸ್ಸಿನ ನೆಮ್ಮದಿ ಸಿಗುತ್ತೆ. ಶಾಂತಿ, ಒಳ್ಳೆ ಕ್ಷಮಾಗುಣ ಸಹನೆ. ಆಮೇಲೆ ಶ್ರೀ ಸಂಪತ್ತು, ಧೃತಿ ಧೈರ್ಯ, ಸ್ಮೃತಿ ಶಕ್ತಿ, ಕೀರ್ತಿ ಎಲ್ಲದೂ ಕೊಡುತ್ತೆ ಅಂತ ಹೇಳಿ. ನೋಡಿ, ಒಂದು ಆಲ್ ಇನ್ ಒನ್ ಇದು. ಅದಿಷ್ಟು ಅನಿಷ್ಟ ಇರುತ್ತೆ, ಇದಿಷ್ಟು ಇಷ್ಟ ಪ್ರಾಪ್ತಿ. ಆದ್ದರಿಂದ ವಿಷ್ಣು ಸಹಸ್ರನಾಮಕ್ಕೆ ಆಸಕ್ತಿ ಇದೆ. ತುಂಬಾ ಜನ ಫಲಶ್ರುತಿ ಹೇಳೋದು ಅಭ್ಯಾಸ ಇರೋದಿಲ್ಲ. ಆದ್ರೆ ಅಭ್ಯಾಸ ಮಾಡಿಕೊಂಡಷ್ಟು ಕೂಡ ಮಾಡೋದಕ್ಕೊಳ್ಳೆ ಇದು ಸಿಗುತ್ತೆ. ಏನೋ ಸ್ಫೂರ್ತಿ ಬರೋದು, ಈ ರೀತಿ ಓದಬೇಕು. ಹೆಜ್ಜೆತಾತ್ಮ ಸುಖ ಶಾಂತಿ ಶ್ರೀ. ಔಷಧಿ ತಗೋಬೇಕಾದ್ರೆ ಕೂಡ ಹೆಸರು ನೋಡ್ತಾನೆ ತಗೋತಾನೆ, ಸುಮ್ಮನೆ ತಗೊಳ್ಳ. ಒಂದೇ ಆದ್ರೆ ಕಣ್ಮುಚ್ಚ ತಗೊಳ್ಬೋದು. 20 ಔಷಧಿ ತಗೊಳ್ಳೋರು ಪಾಪ ಎಲ್ಲ ಹೆಸರು ಗೊತ್ತಾಯ್ತು. ಎಷ್ಟೋ ಜನ ಮನೆ ಇವತ್ತೆಲ್ಲ ಹೆಚ್ಚು ಕಡಿಮೆ ಏನಿರುತ್ತೆ, ಹೇಗಿರುತ್ತೆ ಗೊತ್ತಾಗುತ್ತೆ. ಮೆಡಿಕಲ್ ಶಾಪೇ ಆಗಿರುತ್ತೆ. ಮನೇಲೆ ಮೆಡಿಕಲ್ ಶಾಪ್ ಗೊತ್ತಾಯ್ತು. ನಾನ್ ಸ್ಟಾಪ್ ಊಟ 3 ಸತಿ, ತಿಂಡಿ 3 ಸತಿ, ನಾನ್ ಸ್ಟಾಪ್ ತಗೋತಾರೆ. ಅದಕ್ಕರ್ಥ ಆಯುಷ್ಯ ಕಡಿಮೆ ಆಗುತ್ತೆ, ರೋಗ ಜಾಸ್ತಿ ಆಗುತ್ತೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಅಶುಭಾಮತಿ. ನೋಡಿ, ಜನ್ಮ ಮೃತ್ಯು ಹೇಳಿದ್ರು, ನ ಕ್ರೋಧ ನ ಚ ಮಾತ್ಸರ್ಯ. ನೋಡಿದ್ರೆ ಸುಮ್ಮನೆ ಓದಿದ್ರೆ ಎಲ್ಲ ರಿಪಿಟೇಷನ್ ಕಾಣುತ್ತೆ. ಅದೆಲ್ಲ ಹೊರಗಿನ ಆಪತ್ತುಗಳು, ಒಳಗಿಂದ ಇವೆಲ್ಲ ಕೂಡ. ಕ್ರೋಧ ಮಾತ್ಸರ್ಯ ಎಲ್ಲ ಒಳಗಿನ. ಮನಃಶುದ್ಧಿ ಆಗುತ್ತೆ ಅಂತ ಅರ್ಥ. ಅದು ದೇಹ ಶುದ್ಧಿ, ಇದು ಮನಃಶುದ್ಧಿ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಅಶುಭಾಮತಿ ಭವಂತಿ ಗೃಢ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮ. ಈ ರೀತಿ ಪುಣ್ಯ ಸಂಪಾದನೆ ಮಾಡ್ತಾರಲ್ಲ, ದೇವ್ರ ಹೆಸರು ಹೇಳಿಬಿಟ್ಟು ಅವ್ರು 20 ಸರಿ ಕರೀ. ತುಂಬಾ ಕರೀತಾನೆ, ಕೇಳಪ್ಪ ಯಾರು ಅಂತ ಕೇಳ್ತಾರೆ. ಅವ್ರು 20 ಸರಿ ಕರೆದಾಗ ಅದಾತ ಕಳ್ಸ್ಯಾರ ಕಳ್ಸಲ್ಲ, ಕೊನೆ ಪಕ್ಷ ಏನ್ ಬೇಕೋ ಕೇಳಿಬಿಡಿ ಅಂತ ಹೇಳ್ತಾರೆ.
ಅದು ಮತ್ತೆ ಮತ್ತೆ ಹೇಳಿದಷ್ಟು ಕೂಡ ದೇವ್ರು ಕಳ್ಸೋಕೆ ಪ್ರಸಂಗ ಇಲ್ಲ. ಎಲ್ಲಿ ಎಲ್ಲ ಕಡೆ ತಾರೆ ಇರೋದ್ರಿಂದ ಎಲ್ಲೂ ಕಳ್ಸೋದಿಲ್ಲ, ಸಾಲ್ವ್ ಮಾಡ್ತಾರೆ. ಪುರುಷೋತ್ತಮೆ ಜ್ಯೋತ್ಸಚಂದ್ರಾರ್ಕ ನಕ್ಷತ್ರ ಕಂ ದಿಶೋ ಭೂರ್ಮಹೋದಧಿ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ದೇವ್ರ ಶಕ್ತಿ ಎಷ್ಟೆಲ್ಲ ಕೊಡುವಾಗ ಏನ್ ಶಕ್ತಿ ಅಂದ್ರೆ ನಾಮಾವಳಿಯಲ್ಲಿ ಬಂದುಬಿಟ್ಟಿದೆ, ಅದು ಬಿಡಿಸಿ ಹೇಳ್ತಾರೆ. ದೇವುಹು ಸಚಂದ್ರಾರ್ಕ ನಕ್ಷತ್ರ ಖಂ ದಿಶಃ ಆಮೇಲೆ ಭೂಹು ಮಹೋದಧಿ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ದೇವುಹು ಅಂದ್ರೆ ದೇವರು ಆಕಾಶ, ಸಚಂದ್ರಾರ್ಕ ನಕ್ಷತ್ರ ಅಲ್ಲಿರೋ ನಕ್ಷತ್ರ, ಚಂದ್ರ, ಸೂರ್ಯ ಎಲ್ಲರೂ ಕೂಡ ಅದೇ. ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಖಿಲ. ಕಮ್ ಆಕಾಶ, ದಿಶಃ ದಿಕ್ಕುಗಳು. ದೇವು ಅಂದ್ರೆ ಆಕಾಶದ ಲಿಮಿಟೆಡ್ ಪೋರ್ಷನ್, ಉಳಿದೆಲ್ಲ ಮೇಲಿನ ಆಕಾಶ. ವಿಧೃತಾನಿ ಪರಮಾತ್ಮನಿಂದ ವಿಧೃತಾನಿ ಸರಿ ಶಾಶ್ವತ ಹಿಡಿಯಲ್ಪಟ್ಟಿವೆ ಪದಾರ್ಥ. ಕೂಲಿ ಬಂದನ್ನು ಸ್ವಲ್ಪ ತುಟ್ಟು ಮತ್ತೆ ಇಟ್ಟೋಗ್ಬಿಡ್ತಾನೆ ಅಷ್ಟೇ, ಶಾಶ್ವತ ಹೊತ್ಕೊಂಡು ಓಡಾಡೋದಿಲ್ಲ. ಅವರು ಯಾವಾಗಲೂ ಧರಿಸಿದ್ದಾನೆ. ಮಹಾತ್ಮನಃ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ಪರಮಾತ್ಮ ಈ ರೀತಿ ಧರಿಸಿದ್ದ. ಮಹೋದಧಿ ಸಮುದ್ರ ಎಲ್ಲವನ್ನೂ ಧರಿಸಿದ್ದಾನೆ ಪರಮಾತ್ಮ. ರುದ್ರಾದಿ ದೇವತೆಗಳ ಗಂಗಾಧರ ಅಂತ ಕರೀತೇನೆ, ಆದರೆ ಮಹೋದಧಿಧರ ಯಾರು? ಪರಮಾತ್ಮ. ಸಪ್ತ ಮಹಾಸಾಗರಗಳು ಯಾವಾಗಲೂ ಧರಿಸಿರ್ಬೇಕಾದ್ರೆ ಇಟ್ಟರೆ ಬೇರೆ ಆಶ್ರಯ ಇಲ್ಲ. ಆಧಾರನೆಲೆಯ ಧಾತ ಆಧಾರನೆಲೆಯಾಯ ನಮಃ. ವಿಷ್ಣುದಾಸರು ಎಲ್ಲದಕ್ಕೂ ಆಧಾರವಾಗಿದ್ದಾರೆ. ಸಸುರಾಸುರ ಗಂಧರ್ವಂ ಸಯಕ್ಷೋರಗ ರಾಕ್ಷಸಂ ಜಗದ್ವಶೇ ವರ್ತತೇದಂ ಕೃಷ್ಣಸ್ಯ ಸಚರಾಚರಂ. ಸಸುರಾಸುರ ಗಂಧರ್ವಂ, ಸುರ ಅಸುರ ಸಮೇತ ಗಂಧರ್ವ ಸಮೇತ ಎಲ್ಲವೂ ಕೂಡ, ಮತ್ತು ಯಕ್ಷ ಉರಗ ರಾಕ್ಷಸಂ, ಯಕ್ಷರು ಉರಗಗಳು, ಹಾವುಗಳು, ನಾಗಲೋಕ, ರಾಕ್ಷಸರು, ಮತ್ತೆ ಇಂಥ ಇಡೀ ಜಗತ್ತೆಲ್ಲ ಇದಂ ಎಲ್ಲವೂ ಕೂಡ ಜಗತ್ ಕೃಷ್ಣಸ್ಯ ವಶೇ ವರ್ತತೆ. ಸಂಕ್ಷೇಪ ಸಚರಾಚರಂ, ಸಮಸ್ತ ಚರಾಚರ ಪ್ರಾಣಿಗಳೆಲ್ಲವೂ ಕೂಡ ಕೃಷ್ಣಸ್ಯ ವಶೇ ವರ್ತತೆ. ಯಾವುದಕ್ಕೆ ಅರ್ಥ ಇದು? ವಶಿ ವಶೇ ನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ. ಯಾವುದೋ ವಶದಲ್ಲಿದೆ ಅಲ್ಲ, ಜಗತ್ತೇ ದೇವರ ಕೈಯಲ್ಲಿದೆ. ಅದಕ್ಕೋಸ್ಕರವಾಗಿ ಹಾ ಏನಂತ 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 ಕೊಡ್ತಾರೆ? ಯಾವ್ದು ಯಾವ್ದಂತ ಇಡೀ ಸಲ ಎಲ್ಲಿ ಅಂತ ಹುಡುಕ್ತಾರೆ. ನಿಜ, ಸುಧಾ ಅಂಬದ ವಿಶ್ವಕೋಶ, ಎನ್ಸೈಕ್ಲೋಪೀಡಿಯಾ ಫಾರ್ ಇದು ಡಿಕ್ಷನರಿ ಅಂಥ ಪುಸ್ತಕ. ಡಿಕ್ಷನರಿಯಲ್ಲಿ ನಿಮಗೆ ನೇಮ್ ಮಿಸ್ಟೇಕ್ ಸಿಗುತ್ತೆ, ಎನ್ಸೈಕ್ಲೋಪೀಡಿಯಾದಲ್ಲಿ ಡೀಟೇಲ್ಸ್ ಸಿಗುತ್ತೆ. ಎನ್ಸೈಕ್ಲೋಪೀಡಿಯಾ ಬರೀ ಒಂದು ನೋಡ್ತೀರಿ, ಇಂಡಿಯಾ ಅದು ತೋರಿಸ್ತಾರೆ ಅಷ್ಟೇ. ಅದು ಹಾಗಲ್ಲ, ಎಲ್ಲ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸುಧಾ ಅಂದ್ರೆ ಆ ಥರ. ಕೋಶಗಳು ಬೇರೆ, ಇವು ಬೇರೆ. ಡಿಕ್ಷನರಿಗಳು ಬೇರೆ, ಡಿಕ್ಷನರಿ ಕೋಶಗಳಲ್ಲಿ ಅರ್ಥಕೋಶಗಳು ಬೇರೆ, ವಿವರಣಾತ್ಮಕ ಕೋಶಗಳು ಬೇರೆ. ಇದು ಎನ್ಸೈಕ್ಲೋಪೀಡಿಯಾ ಕರೆಕ್ಟ್ ಪದ. ಅದಕ್ಕೆ ಅಲ್ಲಿಗಿರ್ಲಿ. ನಾಳೆ ಮುಗಿಯುತ್ತೆ, ನಾಡಿದ್ದು, ನಾಳೆ ಅಲ್ಲ ನಾಡಿದ್ದು. ಓಂ